ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಮಸಾಲ ವಡೆ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಓಕೆ ಬಾಯ್, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಹೋಟೆಲ್ ಥರ ನಿಮಗೆ ಹೋಟ್ಲಲ್ಲೂ ವಡೆ ಹೆಂಗಿರುತ್ತೆ ಆ ಥರನೇ ಇರುತ್ತೆ. ನೋಡಿ, ಇವಾಗ ನಾನು ಅರ್ಧ kg ಕಡಲೆಬೇಳೆನ ನೀಟಾಗಿ ನೀರಲ್ಲಿ 1-2 3 ಅವರ್ ನಾನು ನೆನೆಸಕ್ಕೆ ಹಾಕಿಟ್ಟಿದ್ದೀನಿ. ನೆನೆಸ್ಬಿಟ್ಟು ನೀವು ತಗೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೋಬೇಕು. ನೀವು ಮಿಕ್ಸಿಗೆ ಹಾಕೊಂಡ್ರಂದರೆ ಹೆಂಗೆ, ಅದು ದಪ್ಪ ದಪ್ಪ ಇರಬೇಕು, ಸ್ವಲ್ಪ ಫುಲ್ ಪೇಸ್ಟ್ ಥರ ಆಗಂಗಿಲ್ಲ. ದಪ್ಪ ದಪ್ಪನೇ ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬಿಟ್ಟಿಡಿ. ಆಮೇಲೆ ನೀವು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ತೊಗೊಂಡು ಸೈಡಿಗೆ ಇಟ್ಬಿಡು. ಆಮೇಲೆ ಏನು ಮಾಡಬೇಕು ಅಂತಂದರೆ ಕರಿಬೇವು ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ, ಆಮೇಲೆ ಒಂದು ಮೆಣಸಿನ್ಕಾಯಿ, ಪುದೀನ, ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೀವು ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ನೀವು ಎಲ್ಲ ಅದರಲ್ಲಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ ಚಿಕ್ಕದಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ. ನಾವು ಗೋಧಿ ಹಿಟ್ಟು ಚಪಾತಿ ಮಾಡಬೇಕಾದ್ರೆ ಹೆಂಗೆ ಯೂಸ್ ಮಾಡ್ತೀವೋ, ಒತ್ತಿ ಇದು ಮಾಡ್ತೀವಲ್ಲ, ಆ ಥರ ನೀವು ಇದು ಮಾಡ್ಕೊಂಬಿಡಿ, ಕಲಿಸ್ಕೊಂಡ್ಬಿಟ್ಟು ಇಟ್ಬಿಡಿ. ಆಮೇಲೆ ಒಂದು ಸಲ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಹೆಂಗಾಗಿದೆ ಅಂತ ನನಗೆ ನೀವು ಹೇಳಬೇಕು. ಒಂದು ಸಲ ಟ್ರೈ ಮಾಡಿ. ಓಕೆ, ನಾನು ಇವಾಗ ನೀಟಾಗಿ ಎಲ್ಲ ಕಲಿಸ್ಕೊಂಡು ಇಟ್ಟಿದ್ದೀನಿ ನೋಡಿ. ಓಕೆ, ಆಮೇಲೆ ಪಾತ್ರೆಯಲ್ಲಿ ಎಣ್ಣೆನೂ ಬಿಸಿ ಆಯಿತು ಅಂತಂದರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿದೆ ಇವಾಗ. ಬನ್ನಿ, ಈ ಥರ ಕೈಯಲ್ಲೇ ನೀವು ಒತ್ಕೋಬೇಕು. ಅದು ಬೇರೆ ಇಲ್ಲಾಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಅಗಲ ಮಾಡಬೇಕಂತಂದರೆ ಏನು ಮಾಡಬೇಕು, ಈ ಚಪಾತಿ ಇದು ಮಾಡ್ತೀವಲ್ಲ ಮಣಿ, ಅದ್ರ ಮೇಲೆ ಇಟ್ಕೊಂಡು ಚಪಾತಿ ಥರ ಇದು ಮಾಡಿಕೊಂಡು ಆಮೇಲೆ ಒಂದು ಗ್ಲಾಸಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಕೂಡ ಆ ಥರನೂ ಮಾಡ್ಬೋದು. ನಾನು ಇವಾಗ ಕೈಯಲ್ಲೇ ಬಿಡ್ತಾಯಿದ್ದೀನಿ. ನಾರ್ಮಲ್ ವಡೆ ಹೆಂಗೆ ಮಾಡ್ತಾರೋ ಆ ಥರ ಮಾಡ್ತಾಯಿದ್ದೀನಿ. ನೀವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದರೆ ಆ ಥರನೂ ಮಾಡ್ಕೊಬೋದು. ಓಕೆ, ಮಾಡಿ ನೋಡಿ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಮನೆಯಲ್ಲೂ. ಚೆನ್ನಾಗಿದೆ, ಟೇಸ್ಟಾಗಿ ಸಖತ್ತಾಗಿದೆ. ಉಪ್ಪು ಖಾರ ಯಾವುದು ಯೂಸ್ ಮಾಡಿಲ್ಲ, ನೀವು ಮೆಣಸಿನ್ಕಾಯಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.